ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಂದು ನಾನು ರವಿ ಬೆಳಗೆರೆ ಸರ್ ಅವರ ಮಾತು ಮತ್ತು ಮೌನ ಎಂಬ ಆಡಿಯೋ ಬಗ್ಗೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಈ ಆಡಿಯೋದಲ್ಲಿ ಅನನ್ಯ ಶೈಲಿಯಿಂದ ಮನೋಜ್ಞ ಕಥೆಗಳ ಮೂಲಕ ಮತ್ತು ಹೃದಯ ಸ್ಪರ್ಶಿ ಮಾತುಗಳಿಂದ ಸಾವಿರಾರು ಜನರ ಮನಸ್ಸು ಗೆದ್ದಿದ್ದಾರೆ. ಈ ಆಡಿಯೋದಲ್ಲಿ ತಮ್ಮ ವಿಶಿಷ್ಟ ಶೈಲಿಯಲ್ಲಿ ಹಳೆಯ ಮತ್ತು ಹೊಸ ಕಥೆಗಳನ್ನು ನಿರೂಪಿಸಿದ್ದಾರೆ. ಜೀವನದ ಮೌಲ್ಯವನ್ನು ಅರ್ಥ ಮಾಡಿಸಿದ್ದಾರೆ ಮತ್ತು ತತ್ವಶಾಸ್ತ್ರ, ಭಾವನೆ ಮತ್ತು ವಾಸ್ತವವನ್ನು ನಿಖರವಾಗಿ ಹೇಳಿದ್ದಾರೆ. ನನ್ನ ಪ್ರೀತಿಯ ಕೇಳುಗರಿಗೆ ರವಿ ಬೆಳಗೆರೆಯ ನಮಸ್ಕಾರಗಳು. ಸ್ನೇಹಿತರೆ, ಇವತ್ತು ಒಂದು ವಿಶಿಷ್ಟವಾದಂಥ ವಿಷಯ. ಮಾತು ಕಡಿಮೆ ಮಾಡಬೇಕು ಅಂದರೆ ಏನು ಮಾಡಬೇಕು? ಕೆಲವರು ವಿಪರೀತ ಮಾತಾಡ್ತಾರೆ. ಅವರನ್ನು ಗಮನಿಸಿ, ಅವರ ಅರ್ಧ ಮಾತು ಪರ್ಪಸ್ಲೆಸ್ ಆಗಿರುತ್ತೆ, ಅರ್ಥಹೀನ ಮಾತು ಅಂತಾರಲ್ಲ ಅಂಥದ್ದು. ಇನ್ನರ್ಧ ಮಾತು ತಮ್ಮ ಬಗ್ಗೆನೇ ಆಗಿರುತ್ತೆ, ತಮ್ಮ ಬಗ್ಗೆನೇ ಪುಂಖಾನುಪುಂಖವಾಗಿ ಮಾತಾಡ್ತಾ ಹೋಗ್ತಾರೆ. ಆಗ ಪ್ರಶ್ನಿಸ್ಕೊಳ್ಳಿ, ಒಬ್ಬ ಮನುಷ್ಯ ಎಷ್ಟೊತ್ತು ಅಂತ ತನ್ನ ಬಗ್ಗೆನೇ ಮಾತಾಡಬಲ್ಲ? ಎಲ್ಲೋ ಒಂದು ಕಡೆಗೆ ತನ್ನ ಬಗ್ಗೆ ಮಾತಾಡಬೇಕಾದದ್ದು ಮುಗಿದು ಹೋಯಿತು ಅಂತ ಅನ್ನಿಸ್ಲೇಬೇಕು. ಹಾಗೆ ಅನಿಸಿದ ಮೇಲೂ ಆತ ಮಾತಾಡ್ತಿದ್ದಾನೆ ಅಂದರೆ ಒಂದೋ ಸುಳ್ಳು ಹೇಳ್ತಿರ್ಬೇಕು, ಅದು ತಪ್ಪಿದರೆ ಆಡಿದ ಮಾತನ್ನೇ ಮತ್ತೆ ಮತ್ತೆ ಆಡ್ತಾ ಇರಬೇಕು. ಹೆಚ್ಚಿನ ಸಲ ಅವರು ಆಡಿದ ಮಾತನ್ನೇ ಆಡ್ತಾ ಇರ್ತಾರೆ, ಹೇಳಿದ ಘಟನೆನೇ ಹೇಳ್ತಿರ್ತಾರೆ, ಜೋಕುಗಳು ರಿಪೀಟ್ ಆಗ್ತಾ ಇರ್ತವೆ. ಅದರ ಅರ್ಥ ಇಷ್ಟೇ: ಸರಕು ಮುಗಿದು ಹೋಗಿದೆ, ಆತ ಅಂಗಡಿ ಮುಚ್ಚೋದಕ್ಕೆ ಒಪ್ತಾ ಇಲ್ಲ. ಅವರನ್ನು ಗದರಿಸಿ ನೋಡಿ, ಸ್ವಲ್ಪ ಬಾಯಿ ಮುಚ್ಕೊಂಡಿರಯ್ಯ ಅಂತ ಅಂದು ನೋಡಿ, ಮಂಕಾಗ್ತಾರೆ. ಸ್ವಲ್ಪ ಹೊತ್ತು ಸುಮ್ಮನಾಗೂ ಬಿಡ್ತಾರೆ. ಕಡೆ ಪಕ್ಷ ಹಾಗೆ ಗದರಿಸಿದವನ ತಂಟೆಗೆ ಹೋಗದ ಹಾಗೆ, ಅವನ ಮುಂದೆ ಹೆಚ್ಚು ಮಾತಾಡೋದು ಹಾಗೆ ಇದ್ದು ಬಿಡ್ತಾರೆ. ಆದರೆ ಅದು ಸ್ವಲ್ಪ ಹೊತ್ತು ಹೋಯಿತು ಅಂದ್ಕೊಂಡ ನೆಗಡಿ ಮತ್ತೆ ವಾಪಸ್ ಶುರುವಾಗುತ್ತಲ್ಲ, ನಿಂತು ಲೂಸ್ ಮೋಷನ್ ಆರಂಭವಾದ ಹಾಗೆ ಅವರು ವರಾತ ಆರಂಭವಾಗುತ್ತೆ. ಆದರೆ ಅವರು ಉಪದ್ರವಿಗಳಲ್ಲ, ನಿಮ್ಮನ್ನು ಯಾವುದಕ್ಕೂ ಒತ್ತಾಯ ಮಾಡೋರು ಅಲ್ಲ, ಏನನ್ನೋ ಮಾರಿ ನಿಮ್ಮ ತಲೆ ಕಟ್ತಾರೆ ಅಂತನೂ ಅಲ್ಲ. ಕೆಟ್ಟ ಮಾತು, ಪರನಿಂದೆ ಎರಡೂ ಅವರಲ್ಲಿ ಇರೋದಿಲ್ಲ. ಒಂದೇ ಸಮಸ್ಯೆ ಅಂದರೆ ಭಯಂಕರ ಮಾತು. ನೋಡಯ್ಯ, ಈ ಲಾಲ್ ಕೃಷ್ಣ ಅದ್ವಾನಿ ಹೇಗೆ ರಾಜೀನಾಮೆ ಕೊಟ್ಬಿಟ್ಟ ಅಂತ ಯಾರಾದರೂ ಅಂದುಬಿಟ್ರೆ ಸಾಕು, ಅವ್ರ ಮಾತು ಶುರುವಾಗ್ಬಿಡುತ್ತೆ. ತಾವು ರಾಜೀನಾಮೆ ಕೊಟ್ಟಾಗ ಆಫೀಸಲ್ಲಿ ಏನಾಯಿತು ಅನ್ನೋದರಿಂದ ಶುರುವಾಗಿ, ತಮ್ಮ ಆಫೀಸ್ನಲ್ಲಿ ಯಾರ್ಯಾರು ಹೇಗ್ಯಾಗೆ ರಾಜೀನಾಮೆ ಕೊಟ್ಟರು ಅನ್ನೋ ತನಕ ಅದು ನಿಲ್ಲುತ್ತಾ? ಮಾತು ಅಪಾಯಿಂಟ್ಮೆಂಟ್ಗಳ ಕಡೆಗೆ ಸರಿಯುತ್ತೆ. ಅಲ್ಲಿನ ಲಂಚ್ಕೋರತನದ ಬಗ್ಗೆ ಶುರುವಾಗುತ್ತೆ. ಹೇಗೆ ಜಪಾನ್ ದೇಶದಲ್ಲಿ ಲಂಚವೇ ಇಲ್ಲ ಅನ್ನೋದನ್ನು ವಿವರಿಸೋಕೆ ಶುರು ಮಾಡ್ತಾರೆ. ಅಸಲಿಗೆ ಜಪಾನ್ ದೇಶ ಯಾವ ದಿಕ್ಕಿಗಿದೆ ಅನ್ನೋದು ಕೂಡ ಇವ್ರಿಗೆ ಗೊತ್ತಿರೋದಿಲ್ಲ. ಇಷ್ಟು ಹೊತ್ತು ಮಾತಾಡ್ದೆಯಲ್ಲ, ಏನೇನು ಮಾತಾಡಿದೆ ಅಂತ ನೆನಪು ಮಾಡಿಕೊಂಡು ಅದನ್ನೆಲ್ಲ ಸಂಕ್ಷಿಪ್ತವಾಗಿ ಒಂದು ನೋಟ್ಸ್ ಮಾಡಿಕೊಡು ಅಂತ ಅವ್ರಿಗೆ ಹೇಳಿ ನೋಡಿ. 10 ಸಾಲು ಬರೆಯೋ ಹೊತ್ತಿಗೆ ಬೆವ್ತು ಹೋಗ್ತಾರೆ. ತುಂಬ ಮಾತಾಡುವ ಚಟದ ಸಮಸ್ಯೆನೇ ಇದು. ಆ ಮಾತಿನಲ್ಲಿ ತಿರುಳಿರೋದಿಲ್ಲ, ಅವರಿಗೆ ಅದರ ಸಾರಾಂಶ ಸಿಗೋದಿಲ್ಲ. ಈ ಜಗತ್ತಿನಲ್ಲಿ ತುಂಬ ಮಾತಾಡೋರು 2 ತರಹದ ಜನ: ತುಂಬ ತಿಳ್ಕೊಂಡವರು ಮತ್ತು ಏನೂ ತಿಳಿದೇ ಇರೋರು. ಮೊದಲನವರ ಮಾತನ್ನು ಎಷ್ಟು ಹೊತ್ತು ಬೇಕಾದ್ರೂ ಕೇಳಬಹುದು. ಎರಡನೇ ಗುಂಪಿನವ್ರ ಕೈಗೆ ಸಿಕ್ಕಾಕೊಂಡ್ರೆ ಅದೊಂದು ಕರ್ಮ ಕಣ್ರಿ. ನೀವು ನಂಬಲಿಕ್ಕಿಲ್ಲ, ಕೆಲವರೊಂದಿಗೆ 2 ತಾಸು ಮಾತಾಡಿದ್ರೆ ಒಂದು ಇಡೀ ಪುಸ್ತಕ ಓದಿದ ಹಾಗೆ ಭಾಸವಾಗುತ್ತೆ. ಸತ್ಯಕಾಮ, ಬೆಳಗೆರೆ ಕೃಷ್ಣಶಾಸ್ತ್ರಿಗಳು, ಖುಷ್ವಂತ್ ಸಿಂಗ್ ಇವರು ನನಗೆ ಇಂಥದ್ದೊಂದು ಅನುಭೂತಿಯನ್ನು ನೀಡಿದ್ದಾರೆ. ಅವ್ರ ಜೊತೆಗೆ ಮಾತು ಕೊಟ್ಟು ತಗೊಳ್ಳೋ ಅಂಥದ್ದು ಅದು ಏಕಮುಖವಲ್ಲ, ಆದರೆ ಅಂಥವ್ರ ಸಂಖ್ಯೆ ತುಂಬ ಚಿಕ್ಕದಿರುತ್ತೆ. ಅವ್ರ ಹತ್ರ ಮಾತಾಡಿದ್ರೆ ಒಂದು ಪುಸ್ತಕ ಓದಿದ ಹಾಗಾಗುತ್ತೆ. ಸಾಮಾನ್ಯವಾಗಿ ಚಿಕ್ಕವರಿದ್ದಾಗ ನಿರಾದರಣೆಗೆ ಅಂದರೆ ಕೇರ್ಲೆಸ್ನೆಸ್ಗೆ ಒಳಗಾದವರು, ಕೀಳರಿಮೆಯಿಂದ ನರಳುವಂಥವರು, ಒಬ್ಬಂಟಿಗರು, ಮನೆಯಲ್ಲಿ ಎಲ್ರಿಗೂ ಬೇಡವಾದವರು, ಐಡೆಂಟಿಟಿ ಕ್ರೈಸಿಸ್ನಿಂದ ನರಳುವಂಥವರು, ಇಂಥವರು ಮಾತಿನ ಚಟಕ್ಕೆ ಬಲಿಯಾಗ್ತಾರೆ. ಕೆಲವೊಂದು ಸಲ ಇದು ಜನ್ಮತಃ ಬರುವ ಕಾಯಿಲೆ ಆಗಿದ್ದರೂ ಆಗಿರ್ಬೋದು. ಅದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಅವರು ಬಯಸಿದ್ರೆ ಅದಕ್ಕೆ ಅನೇಕ ದಾರಿಗಳಿವೆ. ಯಾರಾದರೂ ನಾನು ತುಂಬ ಮಾತಾಡ್ತೀನಿ, ಅದು ನಿಲ್ಸೋಕ್ಕೆ ಏನು ಮಾಡಬೇಕು ಅಂತ ಕೇಳಿದ್ರೆ ಅದಕ್ಕೆ ದೇರ್ ಆರ್ 100 ಅದರ್ ವೇಸ್. ಎಲ್ಲಕ್ಕಿಂತ ಉತ್ತಮವಾದ ದಾರಿ ಅಂದರೆ, ನನಗೆ ಗೊತ್ತಿರೋ ಸಬ್ಜೆಕ್ಟಿನ ಹೊರತಾಗಿ ನಾನು ಬೇರೆ ಏನನ್ನು ಮಾತಾಡೋದಿಲ್ಲ ಅಂತ ತೀರ್ಮಾನಿಸ್ಬಿಡಿ. ಸುಮ್ಮನೆ ಎಲ್ಲ ವಿಷಯಗಳಿಗೂ ತಲೆ ಹಾಕೋದು ತಪ್ಪುತ್ತೆ.
ಇಬ್ಬರು ಸೈಂಟಿಸ್ಟ್ಗಳು ತಮ್ಮ ಪ್ರಯೋಗಗಳ ಬಗ್ಗೆ ಮಾತಾಡುವಾಗ ಅದಕ್ಕೆ ಸಂಬಂಧವೇ ಇಲ್ಲದ ನಾವು ಹೇಗೆ ತೆಪ್ಪಕ್ಕೆ ಕೂತು ನಮಗೆ ಅರ್ಥ ಆಗೋದೇನಾದರೂ ಇದ್ದರೆ ಅರ್ಥ ಮಾಡ್ಕೋತೀವೋ, ಹಾಗೆ ನಮ್ಮದಲ್ಲದ ಸಬ್ಜೆಕ್ಟನ್ನು ಯಾರಾದರೂ ಮಾತಾಡ್ತಾ ಇದ್ದರೆ ಆಗ ತೆಪ್ಪಗಿರೋದನ್ನು ರೂಢಿ ಮಾಡ್ಕೋಬೇಕು. ಎರಡನೇದಾಗಿ ಜನರಲ್ ಟಾಪಿಕ್ಗಳ ಬಗ್ಗೆ ಮಾತಾಡೋದಿಲ್ಲ ಅಂತ ತೀರ್ಮಾನಿಸಬೇಕು. ಇವತ್ತು ತುಂಬ ಬಿಸಿಲು ಕಣ್ರಿ ಅಂತ ಯಾರಾದರೂ ಅಂದ ಕೂಡಲೇ ಹೈದರಾಬಾದಲ್ಲಿ ಹೆಂಗಿರೋದು ಗೊತ್ತಾ ಬಿಸಿಲು ಅಂತ ಶುರು ಮಾಡಬಾರ್ದು. ನಾವು ಹವಾಮಾನ ತಜ್ಞರಲ್ಲ. ಬಿಸಿಲಿನ ಬಗ್ಗೆ ಮಾತಾಡಿ ಸದ್ಯಕ್ಕೆ ಆಗಬೇಕಾದಂಥದ್ದು ಏನೂ ಇಲ್ಲ, ಸುಮ್ಮನೆ ಇದ್ದು ಬಿಡೋಣ ಅಂತ ತೀರ್ಮಾನಿಸಿ ಮೌನ ವಹಿಸಬೇಕು. ಮೂರನೇದಾಗಿ ನನ್ನ ಬಗ್ಗೆ ನಾನು ಮಾತಾಡೋದಿಲ್ಲ ಅಂತ ನಿರ್ಧರಿಸಬೇಕು. ಅಕಸ್ಮಾತ್ ಮಾತಾಡಿದ್ರೂ ಅವಶ್ಯಕತೆ ಇದ್ದಷ್ಟೇ ಮಾತಾಡಬೇಕು. ಪರಿಚಯ ಹೇಳ್ಕೊಳ್ಳೋದು, ವೈದ್ಯರಲ್ಲಿಗೆ ಹೋದಾಗ ದೇಹದ ಕಷ್ಟ ಹೇಳ್ಕೊಳ್ಳೋದು, ಇಂಥದ್ದನ್ನು ಹೊರತುಪಡಿಸಿ ಮತ್ತೆಲ್ಲೂ ಕೂಡ ನಮ್ಮ ಬಗ್ಗೆ ನಾವು ಮಾತಾಡೋಕ್ಕೆ ಮುಂದಾಗಬಾರ್ದು. ನಾಲ್ಕನೇದಾಗಿ, ಈಗಾಗಲೇ ಈ ವಿಷಯದ ಬಗ್ಗೆ ಮಾತಾಡಿದ್ದೀನ, ಈ ಜೋಕ್ ಹೇಳಿದ್ದೀನ, ಈ ಸಲಹೆ ಕೊಟ್ಟಿದ್ದೀನ, ಹೇಳಬೇಕಾದ್ದನ್ನು ಹೇಳಿ ಮುಗಿಸಿದ್ದೀನ, ಈ ಪ್ರಶ್ನೆಗಳನ್ನು ಪದೇ ಪದೇ ಕೇಳ್ಕೊತಾ ಇರಬೇಕು. ಒಂದು ಸಲ ಆಡಿದ ಮಾತನ್ನು ಇನ್ನೊಂದು ಸಲ ಆಡೋದಿಲ್ಲ ಅಂತ ಹಲ್ಲು ಕಚ್ಕೊಂಡು ಸುಮ್ಮನಾಗಬೇಕು. ಐದನೇದಾಗಿ, ನಿಮಗೆ ವಿಚಿತ್ರ ಅನಿಸ್ಬೋದು, ಮಾತು ಕಡಿಮೆ ಮಾಡಬೇಕು ಅಂತ ನೀವು ಇಷ್ಟಪಡೋದಾದರೆ ಬೆಳಗಿನ ಜಾವಕ್ಕೆ ಹೇಳಬೇಕು. ಮನೆಯಲ್ಲಿ ಒಂದು ಸೈಲೆನ್ಸ್ ಇರುತ್ತೆ, ಮೌನ ಇರುತ್ತೆ. ಆ ಮೌನ ನಮಗೆ ಸಹನೀಯವಾಗಬೇಕು, ರೂಢಿಯಾಗಬೇಕು, ಹಿತ ಅನಿಸೋಕ್ಕೆ ಶುರುವಾಗಬೇಕು. ಮೌನ ಅನ್ನೋದು ನಮ್ಮೊಂದಿಗೆ ನಾವೇ ಮಾತಾಡಿಕೊಳ್ಳೋದಕ್ಕೆ ಸಿಗುವಂಥ ದಿವ್ಯವಾದ ಸಮಯ. ಬೆಳಗಿನ ಜಾವ 4ರಿಂದ 7 ಗಂಟೆ ತನಕ ಯಾರೂ ಮಾತಿಗೆ ಸಿಗೋದಿಲ್ಲ. ಆಗ ಚಡಪಡಿಸುವಂಥ ಬಾಯಿಯನ್ನು ಗದರಿಸಿ ನಿಗ್ರಹಕ್ಕೆ ತಂದ್ಕೋಬೇಕು. ಬೇರೆ ಯೋಚನೆಗಳ ಕಡೆಗೆ ಮನಸ್ಸನ್ನು ತಿರುಗಿಸ್ಬೇಕು. ಮಧ್ಯಾಹ್ನವಿಡೀ ಮಾತಾಡಬೇಕು ಅನ್ನೋ ಕಾರಣಕ್ಕಾದರೂ ಹೊಸತೇನನ್ನು ಓದಬೇಕು, ವಿಷಯ ತಿಳ್ಕೋಬೇಕು, ಮನನ ಮಾಡ್ಕೋಬೇಕು. ಇವೆಲ್ಲಕ್ಕಿಂತ ಒಂದು ಒಳ್ಳೆಯ ದಾರಿ ಇದೆ, ಓದೋದು ಅದ್ಭುತವಾದ ಹಾಬಿ. ಪುಸ್ತಕಗಳ ಹತ್ತಿರ ಆದ ಹಾಗೆಲ್ಲ ಮಾತು ಕಡಿಮೆ ಆಗುತ್ತೆ. ಕಂಪ್ಯೂಟರ್ ಇದೆಯಲ್ಲ, ಅದರಲ್ಲೂ ಇಂಟರ್ನೆಟ್, ಅದು ನಿಮ್ಮ ಮಾತನ್ನು ಕಡಿಮೆ ಮಾಡುತ್ತೆ. TV ಆಫ್ ಮಾಡೋದು ಕೂಡ ಒಳ್ಳೆಯದೇ. ಅಪರಿಚಿತರೊಂದಿಗೆ ಹರಟೆಗೆ ಇಳಿಯೋದಿಲ್ಲ. ಒಬ್ಬರಿಗಿಂತ ಹೆಚ್ಚಿನವರಿದ್ದರೆ ಮಾತಾಡೋದಿಲ್ಲ. ಆಫೀಸ್ನವ್ರ ಜೊತೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾತಾಡ್ತೀನಿ. ಹೀಗೆ ನಿಮಗೆ ತೋಚುವಂಥ ನಿರ್ಣಯಗಳನ್ನು ತಗೊಳ್ಳಿ. ಮಾತು ತಂತಾನೇ ಕಡಿಮೆ ಆಗುತ್ತೆ. ಮಾತು ಕಡಿಮೆ ಮಾಡಿ ನೋಡಿ, ನಿಮ್ಮ ವ್ಯಕ್ತಿತ್ವದ ತೂಕ ಮತ್ತು ವರ್ಚಸ್ಸು ಎರಡೂ ಬೆಳೀತವೆ. ನಿಮ್ಮ ಮಾತಿಗೊಂದು ಕಿಮ್ಮತ್ತು ಸಿಗುತ್ತೆ ಅಂತ ಹೇಳಿ ನಾನು ಮುಂದಿನ ಟಾಪಿಕ್ಕಿಗೆ ಹೋಗ್ತೀನಿ. ಈ ಎಲ್ಲ ಅಂಶಗಳನ್ನು ನೀವು ಕೇಳಿ ನಿಮ್ಮ ಜೀವನದಲ್ಲೂ ಅನ್ವಯಿಸಿಕೊಳ್ಳಿ. ಈ ಆಡಿಯೋವನ್ನು ಕೇಳುವುದರಿಂದ ನಿಮಗೂ ಒಂದು ಉತ್ಸಾಹ ಬರುತ್ತದೆ, ಜೀವನದಲ್ಲಿ ಹೊಸ ಪಾಠವನ್ನು ಕಲಿಯುತ್ತೀರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.